ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ಏನಿಲ್ಲ, ನಮ್ಮ ಡೈಲಿ ಲೈಫ್ ಅಷ್ಟೇ. ಬೆಡ್ಡಿಂಗ್ ಮುಗಿಸಿ ಇವಾಗ ವಾಪಸ್ಸು ನಮ್ಮ ಕಿಚನ್ ಕಡೆ ಹೋಗ್ತಾ ಇದ್ದೀವಿ. ಏನಾದರೂ ಡಿಫ್ರೆಂಟಾಗಿ ಕಾಂಟೆಂಟ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಗೈಸ್. ಏನು ಮಾಡೋದು ಅಂತ ಗೊತ್ತಿಲ್ಲ. ಎಷ್ಟೊಂದು ಜನಕ್ಕೆ ಡೈಲಿ ವ್ಲಾಗ್ ಬೋರ್ ಆಗ್ಬಿಟ್ಟೈತಂತೆ, ಮೆಸೇಜ್ಗಳಾಗ್ತವ್ರೆ. ಸೊ ಯಾಕಂದರೆ ನಮ್ಮ ಡೈಲಿ ಲೈಫ್ ಏನು ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರಲ್ಲ. ಸೇಮ್ ಅದೇ ರೊಟೀನು, ಅದೇ ಜಿಮ್ಮು, ಅದೇ ಎಡಿಟಿಂಗು, ಇದೇ ಆಗೋಗೈತಿ. ಇನ್ನೇನು ಇಲ್ಲ. ಬೇರೆ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಏನು ಮಾಡ್ಬೋದು, ಚಾಲೆಂಜಸ್ ಆ ಥರ ಏನಾದರೂ ಮಾಡ್ಬೋದು ಅಂತ ಅನ್ಕೋತಾ ಇದ್ದೀನಿ. ನಿಮ್ಗೇನಾದರೂ ಐಡಿಯಾಸ್ ಇದ್ದರೆ ದಯವಿಟ್ಟು ಶೇರ್ ಮಾಡಿ, ಖಂಡಿತವಾಗ್ಲೂ ಮಾಡೋಣ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಬನ್ನಿ. ಓಕೆ ಗೈಸ್, ಎಲ್ಲ ಮುಗಿಸ್ಕೊಂಡು ಜಿಮ್ ಹತ್ರ ಬಂದಿದ್ದೀವಿ. ಇಲ್ಲೊಂದು ಕಡೆ ಒಂದು ಸರಿ ಡ್ಯಾನ್ಸ್ ಆಡ್ಬೇಕು ಗೈಸ್. ಯಾವಾಗ ಜಮಾಂತಲ್ಲಿ ಡ್ಯಾನ್ಸ್ ಆಡಿದ್ದು ಡ್ಯಾನ್ಸರ್ ಬೇರೆ ವ್ಯಾಂಗದ ಬಂಗಾರಿ. ಆ್ಯಂಡ್ ಇನ್ನೊಂದೇನೆಂದರೆ ಗೈಸ್, ನಮ್ಮ ಮ್ಯಾಡಿ ಮಧು ಅವ್ರದ್ದು 100K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಯೂಟ್ಯೂಬಲ್ಲಿ. ಸೊ ಅದಕ್ಕೋಸ್ಕರ ಇದು ಟ್ರಿಪ್ಪಲ್ಲಿ ಇದ್ದಾಗೆ ಆಯಿತು. ನಾವು ಸೆಲೆಬ್ರೇಟ್ ಮಾಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲೇ ಪಾರ್ಟಿ ಜಯನ್ಸ್ಬಿಡ್ತಾನೆ. ಅದಕ್ಕೋಸ್ಕರ ಅಲ್ಲಿ ಹೇಳಲೇ ಇಲ್ಲ, ವ್ಲಾಗಲ್ಲೂ ಅನೌನ್ಸ್ ಮಾಡಲಿಲ್ಲ. ಕೇಕ್ ತರ್ಸಕ್ಕೆ ನೋಡಿದ್ವಿ, ಅಲ್ಲಿ ಕೇಕು ಸಿಗಲಿಲ್ಲ. ಅದಕ್ಕೋಸ್ಕರ ಇಲ್ಲೇ ಮಾಡೋಣ ಪಾರ್ಟಿ ಅಂತ ಹೇಳಿ ಇಟ್ಕೊಂಡಿದ್ದೀವಿ. ಸೊ ಅಣ್ಣಂದೇ ಪಾರ್ಟಿ. ಅದಕ್ಕೆ ಅಕ್ಕ ಕೇಕ್ ಕೇಳ್ತಾ ಇದ್ದು. ಯಾವಕ್ಕ? ಅದೇ ಏನಪ್ಪ ಇಲ್ಲಿ ಕೊಡಿಸ್ತೀಯ ಪಾರ್ಟಿ? ಇಲ್ಲಿ ತಿರುಗು. ಲಂಡನ್ಗೆ ಬರ್ತೀಯಾ? ಗೈಸ್ ಲಾಯರ್ ಆರಾಮ. ಆದರೂ ನಮ್ಮ ಮ್ಯಾಡಿ ಮದುವೆ ಏನು ಸೆಕ್ಷನ್ ಚೆಸ್ಟ್ ಹೊಡಿತಾರೆ. ಡಿಫ್ರೆನ್ಸ್ ನೋಡಿ, 1, 2 ಹೊಟ್ಟೆ ಮೇಲೆ ತೆಗಿಸ್ಬೇಕು ಅಷ್ಟು. ಇಟ್ಟು ಹೊಡಿತಾವನೆ. ಇಲ್ಲಿ ನೋಡಿದ್ರೆ ದೇವಿ ಇವು ಬಿಸಿ ಅಂತೆ. ಹಾಂ, ಬೇಡ ಬೇಡ ಸಿಗ. ಆದರೂ ಏನೇ ಅಲ್ಲಿ ಇದೆಯಲ್ಲ, ಇದು ನೆಕ್ಸ್ಟ್ ಲೆವೆಲು. ಹಾಂ, ಹೊಡೆದು ಬಿಡ್ತಾವೆ, ಜೋರಾಗಿ ಕಿತ್ಬಿಡ್ತಾನೆ ಅಂತ. ಓಕೆ ಗೈಸ್, ಜಿಮ್ಮೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಇವಾಗ ಸ್ಮೂತಿ ರೆಡಿ ಮಾಡ್ತಾ ಇದ್ದೀನಿ. ಸೊ ಸ್ಮೂತಿಗೆ ಆಗ್ತಾಯಿರೋ ಐಟಮ್ಸ್ಗಳು ನೋಡಿ. ಲೇಟ್ ಆಗಿಬಿಟ್ಟಿದೆ ಇವತ್ತು. ದೇವಸ್ಥಾನಕ್ಕೆ ಬೇರೆ ಹೋಗಬೇಕು. ಸ್ಮೂತಿ ಕುಡಿದು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಬೇರೆ ಹೋಗಬೇಕು. ಬನ್ನಿ. ಓಕೆ ಗೈಸ್, ದೇವಸ್ಥಾನದಲ್ಲಿ ಒಳ್ಳೆ ದರ್ಶನ ಆಯಿತು. ತುಂಬ ಚೆನ್ನಾಗಿ ದರ್ಶನ ಆಗಿ ಇವಾಗ ಆಶ್ರಮದ ಕಡೆ ಹೋಗ್ತಾ ಇದೀವಿ. ನೋಡಿ ಹೆಂಗೆ ಹೋಗ್ತಾನೆ. ಫುಲ್ ವೀರ ಮಾಡಿ. ಎಷ್ಟು ಕ್ಯೂಟಾಗಿದೆ ನೋಡಿ ಗೈಸ್. ಇದು ಹಸುಗಳು ನೋಡಿ ಎಷ್ಟಿದೆ. ಅಲ್ಲೂ ಅಷ್ಟೇ ನೋಡಿ ಕರುಗಳು. ಗೈಸ್ ಪ್ರಸಾದ ಅದ್ಭುತ ಅಲ್ಲ. ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಬನ್ನಿ. ಒಂಥರ ಹಂಗೆ ಫ್ಲವರ್ ಇಲ್ಲದೆ ಇರೋರು ಫ್ಲವರ್ ಕೊಟ್ಟವ್ರ. ಸಾರಿ, ಫ್ಲವರ್ಸ್ ಹಿಡಿಯೋರಿಗೆ ಫ್ಲವರ್ ಕೊಟ್ಟವ್ರು. ಆ್ಯಂಡ್ ಗೈಸ್ ನೋಡಿ ನಮ್ಮ ಜೊತೆ ಯಾರಿದ್ದಾರೆ? ಖುಷಿ ಬರ್ಡೇ ಗಲ್ಲು. ಆಲ್ರೆಡಿ ಇನ್ಸ್ಟಾಗ್ರಾಮ್ ಐಡಿ ಕೇಳ್ತಾ ಇರ್ತಾರೆ ಇವಾಗ. ಸರ್ ಹಾಕಲ್ಲ ಸರ್. ಬರ್ಡೇ ಗಲ್ದು ಇವತ್ತು. ಬರ್ಡೇಗೆ ಸ್ಪೆಷಲ್ ಗಿಫ್ಟು ಗೈಸ್ ನಮ್ಮ ಕಡೆಯಿಂದ. ಬರತ್ತವ್ರ ಅಕ್ಕ. ಏನೇನೇನು ಬರತ್ತವ್ರ ಅಕ್ಕ. ನಿಮ್ಮ ಅಕ್ಕ ಹೆಸರೇನು? ಓಕೆ ಗೈಸ್, ಬನ್ನಿ ಮನೆ ಮಾಡೋಣ. ಏನು ನೋಡ್ಲಿ ಬಿಡು, ನೋಡ್ಲಿ ಬಿಡು. ಈ ತರ ಮನೆಯಲ್ಲಿ ಕೆಲಸ ಮಾಡೋದು ಹಾಂ, ಬ್ಲ್ಯಾಕ್ ಮೇಲು. ಸರಿ ಮೇಡಮ್, ಆಯ್ತು. ನೀವನ ಹತ್ರ ಮಾತಾಡ್ಬೇಡಿ, ಕೆಟ್ಟ ಹುಡ್ಗ. ಹಾಂ, ಕೆಟ್ಟ ಹುಡುಗ. ಸರಿ, ಬ್ಲಾಗ್ ನೋಡ್ಕೊಬರೋಗಿ. ಓಕೆನಾ? ಆಮೇಲೆ ನೀವೇ ಮಾಡಲ್ಲ ಕಾಲು. ಹಾಂ, ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಹಾಕೋದು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಬಾಯ್ ಬಾಯ್. ತುಂಬ ದಿನ ಆದಮೇಲೆ ಅಡುಗೆ ವ್ಲಾಗ್ ತೋರಿಸ್ತಾ ಇದ್ದೀನಲ್ಲ. ಆ್ಯಕ್ಚುಲಿ ದಿನ ಮಾಡ್ತೀನಿ, ಬೋರ್ ಆಗಬಾರ್ದು ಅಂತೇಳಿ ಇವತ್ತು ಹೊಸ ರೆಸಿಪಿ ಟ್ರೈ ಮಾಡ್ತಾಯಿದ್ದೀನಿ. ಏನು ಅಂತ ನನಗೆ ಗೊತ್ತಿಲ್ಲ. ಮೊನ್ನೆ ಯಾವುದೋ ಒಂದು ಯೂಟ್ಯೂಬಲ್ಲೋ ಎಲ್ಲೋ ಒಂದು ನೋಡಿದೆ. ಚಿಕನಲ್ಲಿ ಸಿಕ್ಕಾಪಟ್ಟೆ ಪ್ರೋಟೀನು ಬ್ರೆಸ್ಟಲ್ಲಿ ಇರುತ್ತಂತೆ, ಅದ್ರ ಜೊತೆಗೆ ಗುಂಡ್ಕಾಯಲ್ಲಿ ಇರುತ್ತಂತೆ. ಅದಕ್ಕೋಸ್ಕರ ಇವತ್ತು ಬರೀ ಗುಂಡ್ಕಾಯಿನ ತರಿಸಿ ಗುಂಡ್ಕಾಯಿ ಫ್ರೈ ಮಾಡ್ತಾಯಿದ್ದೀನಿ. ಲಿವರು ಗುಂಡ್ಕಾಯಿ ಎರಡೂ ತರಿಸಿದ್ದೆ. ಲಿವರ್ನ ವಿಸ್ಕಿಗೆ ಹಾಕ್ತಾಯಿದ್ದೀನಿ. ವಿಸ್ಕಿ ಲಿವರ್ ಇಲ್ಲ ಅಂದರೆ ಚಿಕನ್ ರೈಸೇ ತಿನ್ನಲ್ಲ. ಆ್ಯಂಡ್ ಗುಂಡ್ಕಾಯಿನ ಸಪ್ರೇಟ್ ಇಟ್ಕೊಂಡು 1 kg ಅದನ್ನು ನಾನು ಫ್ರೈ ಥರ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ ಯಾವ ರೀತಿ ಬರುತ್ತೆ ಅಂತ. ಏನೇನು ಹಾಕಬೇಕು ಅಂತಲೂ ಏನೂ ಐಡಿಯಾ ಇಲ್ಲ. ನನಗೇನೇನು ಇಷ್ಟ ಬರ್ತೈತೆ ಅದನ್ನೆಲ್ಲ ಹಾಕಿ ಒಂದು ರೆಸಿಪಿ ನಾನೇ ಒಂದು ರೆಡಿ ಮಾಡ್ತೀನಿ. ಸದ್ಯಕ್ಕೆ ಸ್ವಲ್ಪ ಬಟರು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಆ್ಯಂಡ್ ಕರಿಬೇವಿನ ಸೊಪ್ಪು ಹಾಕಿ ಅದನ್ನ ಇದು ಮಾಡಿಕೊಂಡು ಅದು ಇವಾಗ ಚಿಕನ್ ಹಾಕಿ ಉರಿತಾ ಇದ್ದೀನಿ. ಆ್ಯಂಡ್ ಇದೇನಂದರೆ ಸಿಕ್ಕಾಪಟ್ಟೆ ಗಟ್ಟಿ ಇರುತ್ತೆ.
ನಾನ್ ವೆಜಿಟೇರಿಯನ್ಸ್ ಮಾತ್ರ ನೋಡಿ ಎಷ್ಟು ಗಟ್ಟಿ ಇರುತ್ತೆ ಗೊತ್ತಾ ಇದು, ಸಿಕ್ಕಾಪಟ್ಟೆ ಗಟ್ಟಿ ಇರುತ್ತೆ. ಗುಂಡ್ಕಾಯಿ ತಿನ್ನೋರಿಗೆ ಮಾತ್ರ ಗೊತ್ತಿರುತ್ತೆ. ಅದನ್ನು ಇವಾಗ ಸಿಕ್ಕಾಪಟ್ಟೆ ಬೇಯಬೇಕಂತ ಅಂದ್ಕೊಂಡಿದ್ದೀನಿ. ಇದು ನೋಡೋಣ ಬನ್ನಿ ಏನಾಗುತ್ತೋ. ಆ್ಯಂಡ್ ಇಲ್ಲಿ ನೋಡಿ ಸಾಂಬಾರು ರೆಡಿ, ಬೇಳೆ ಸಾಂಬಾರು. ಇದಕ್ಕೆ ನುಗ್ಗೆಕಾಯಿ ಹಾಕಿ ಎಲ್ಲ ರೆಡಿ ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮ್ಯಾಡಿ ಹಣ್ಣಿಗೆ ನುಗ್ಗೆಕಾಯಿ ತಿನ್ನಬೇಕಂತೆ, ಅದಕ್ಕೋಸ್ಕರ ಒಂದು ತಪ್ಪಲೆ ಮಾಡಿಕ್ಕಿದ್ದೀನಿ ಸಾಂಬಾರನ್ನ. ಇವಾಗ ಸಾಂಬಾರಿನ 2 ದಿವಸ ಆಯ್ತದ 100% ಅದು. ಗೈಸ್ ಫುಲ್ ಬ್ಯಾಟಿಂಗು ಹೆಂಗಿದೆ ಅಂತ ನಮ್ಮ ಮ್ಯಾಡಿ ಮದುವೆ ಕೇಳೋಣ ಬನ್ನಿ. ಸೂಪರ್ ಸೂಪರ್ ಸೂಪರ್. ಆಗಲೇ ಏನಂದ ಗೊತ್ತಾ ಗೈಸ್, ಆಲ್ರೆಡಿ ಖಾಲಿ ನೋಡಿ ಅದು. ನೀನೇನಾದರೂ ಹುಡುಗಿ ಹಾಕಿದ್ರೆ ನಿನ್ನ ಮದುವೆ ಆಗ್ಬಿಡ್ತಾ ಇದೆ. ಬೆಳಗ್ಗೆ ಎಲ್ಲ ಡ್ಯಾಶ್, ಆಮೇಲೆ ಅಡುಗೆ ಮಾಡುವಂತ ಇದ್ದೆ. ನಮಗೆ ಡೈಲಿ ಚಿಕನ್ ಮಾಡ್ಕೊಡ್ತಾರೆ. ನೋಡಿ ಅಣ್ಣ ಬೆಂಗಳೂರು ಕ್ರೇಜಿ ಮದುವೆ ಆಗೋ ಹುಡುಗಿ ಅಂತೂ ನಾವು ಯಾಕೆ ಇದು ಮಾಡಬಾರ್ದು, ಯಾರ್ದಾದ್ರು ಸಬ್ಸ್ಕ್ರೈಬರ್ ಮನೆಗೆ ಹೋಗೋದು ಅಡುಗೆ ಮಾಡಬಾರ್ದು. ಅವತ್ತು ಹೇಳಿದ್ವಲ್ಲ ಲಾಸ್ಟ್ ಟೈಮ್. ಓಕೆ ಗೈಸ್, ನಾವು ಅವತ್ತಿಂದ ಪ್ಲ್ಯಾನ್ ಮಾಡ್ತಾನೆ ಇದ್ದೀವಿ, ಅದು ಎಕ್ಸಿಕ್ಯೂಟೇ ಆಗ್ತಾ ಇಲ್ಲ. ಯಾರ ಮನೆಗೆ ಬಂದು ಅಡುಗೆ ಮಾಡಬೇಕು ಹೇಳಿ, ಒಂದು ದಿವಸ ಬಂದು ಅಡುಗೆ ಮಾಡೋಣ. ಎಲ್ಲರ ಮನೇಲೂ ಅಡುಗೆ ಮಾಡಿ ಊಟ ಮಾಡೋಣ ಎಲ್ಲರೂ. ಓಕೆ, ಯಾರ ಮನೆಗೆ ಮತ್ತೆ ಯಾರ ಕಮೆಂಟ್ಗೆ ಹೈಯೆಸ್ಟ್ ಲೈಕ್ಸ್ ಬಂದಿರುತ್ತೆ ಅವ್ರ ಮನೆಗೆ ಪಕ್ಕ ಬರ್ತೀವಿ. ನಾವೇ ಐಟಮ್ಸ್ ಎಲ್ಲ ನಾವೇ ತರ್ತೀವಿ, ನೀವು ಜಸ್ಟ್ ಟೇಸ್ಟ್ ಮಾಡಿ ಹೇಳ್ಬೇಕಷ್ಟೇ. ಹಂಗಂದ್ಬಿಟ್ಟು ಧಾರವಾಡದಿಂದ ಬೆಂಗಳೂರು ಸುತ್ತಮುತ್ತ ಹೇಳ್ರಪ್ಪ. ಆದರೂ ಹಳ್ಳಿ ಮನೆ ಪ್ರಾಪರ್ಗೆ ಇದ್ರೆ ಹೇಳಿ ಅಲ್ಲಿ ಮಾಡೋಣ. ತೆಂಗಿನ ತೋಟ, ಎಳ್ನೀರು, ಬಾವಿ ಇವೆಲ್ಲ ಇದ್ರೆ ನಾನ್ ವೆಜ್ ಓನ್ಲಿ. ಒಳ್ಳೆ ತೋಟ. ಗೈಸ್ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಆಚೆ ಹೋಗ್ತಾ ಇದೀವಿ. ಎಲ್ಲಿಗೆ ಅಂತ ಹೇಳಿದ್ರೆ ನೈಟ್ ಶೋ ಫಿಲಮ್ಗೆ ಹೋಗ್ತಾ ಇದೀವಿ. ಯಕ್ಕ ಫಿಲಮ್ ನೋಡೇ ಇಲ್ಲ ರಿಲೀಸ್ ಆಗಿದ್ದರಿಂದ. ಸೊ ಕನ್ನಡ ಫಿಲಮ್ಗೆ ಹೋಗದೆ ಇರೋಕ್ಕಾಗುತ್ತೆ, ಅದಕ್ಕೋಸ್ಕರ ಯಕ್ಕ ಫಿಲಮ್ಗೆ ಹೋಗ್ತಾ ಇದೀವಿ. ಬುಕ್ ಮಾಡ್ಕೊಂಡು ಸ್ವಲ್ಪ ಫ್ರೀ ಮಾಡ್ಕೊಂಡು. ಸೊ ಬನ್ನಿ ಆರಾಮಾಗಿ ಒಂದು ದಿನ ಮೂವಿ ನೋಡ್ಕೊಂಡು ಬರೋಣ. 2 ದಿನ ಟ್ರಿಪ್ಗೆ ಹೋಗಿ ಬಂದಮೇಲೆ ಅದ್ರದ್ದೇ ಎಡಿಟ್ ಮಾಡಾಕ್ತಾ ಇದ್ದೀನಲ್ಲ, ಎಷ್ಟು ಫ್ರೀ ಆಗಿರ್ಬೋದು ಗೊತ್ತಾಗೈತೆ. ಯಾಕಂದರೆ ಡೈಲಿ ಬ್ಲಾಗ್ ಮಾಡೋದಿರಲ್ಲ, ಕಾಂಟೆಂಟ್ ಬಗ್ಗೆ ಯೋಚನೆ ಮಾಡೋದಿರಲ್ಲ, ಏನಂದ್ರೆ ಏನೂ ಇರಲ್ಲ, ಪೀಸ್ಫುಲ್ ಆಗಿರುತ್ತೆ. ಉಸ್ಬೇಡಿ ನೀವೇನಾ? ಉಸ್ಬೇಡಿ ನೀವೇ. ಮಾಲ್ನಲ್ಲಿ ಕಳೆದೇ ಹೋದ ಮಾಲ್ ಮ್ಯಾಡಿ ನೋಡಿ. ಅವ್ನು ಇಯರ್ಫೋನ್ ಹಾಕೊಂಡು ಮಾತಾಡ್ತಾ ಇರ್ತಾನೆ, ಯಾರ ಹತ್ರ ನಾವು ಕೇಳಿಸಲ್ಲ. ಇವಾಗ ಇಲ್ಲ ಅಂದರೆ 100% ಮಾತಾಡಿಲ್ಲ. ಕೇಳಿಸಿದ್ರೆ ರಿಪ್ಲೈ ಮಾಡಲ್ಲ. ಜೋಬಲ್ಲಿ ಕೈ ಹಾಕೊಂಡು ಅವನೇ ಜೋಬ್ ಗಿಫ್ಟ್ ತೂಗ್ತೈತೆ. ಏನು ಕತೆ ಅಲ್ಲ, ಜೋಬ್ ಗಿಫ್ಟ್ ತೂತೈತೆ, ಜೋಬ್ ತೂತೈತಾ ಅಂತ ಕೇಳ್ತಾವ್ರು ಅವರು. ಯಾವಾಗ ಹಾಕವ್ರೆ ಅಂತಾನೆ ಗೊತ್ತಿಲ್ಲ. ಇದೇನು ಇಲ್ಲ, ಖಾಲಿ ಸೈಟ್ ಇತ್ತು ಇದೆಲ್ಲ. ನನ್ನ ಫೇವ್ರೆಟ್ ಗೇಮ್ ಗೈಸ್ ಇದು, ನನ್ನ ಫೇವ್ರೆಟ್ ಗೇಮ್ ಇದೆ. ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ಬನೇ ಸೈಡಲ್ಲಿ ಇರೋದ್ಯಾಕೆ? ಲವ್ ತಿರ್ಗಿಸ್ಕೊಂಡು ಪ್ರಮೋಷನ್ ನೋಡಿ ಯಾವ ರೇಂಜಿಗೆ ಮಾಡೋರೆ. ಜೂನಿಯರ್ ಏನಾರ ಗೊಣಗ್ತಾ ಇದೀರಾ? ಏನ್ ಚಮಕಾಯಿಸ್ತಾ ಇದ್ದೀರಾ? ನೀವ್ ಮಾತಾಡಿದ್ರೆ ಜಗಳ ಬರ್ತೀರಲ್ರಿ ನಿಮ್ಮ ಅಣ್ಣನ್ ತರ. ನಮ್ಮ ಅಣ್ಣನ ಬಗ್ಗೆ ನಿಮ್ಗೆ ಯಾಕ್ರಿ? ಒಂಟೆ ಅಂತ ಹೆಸರು ಇಟ್ಕೊಂಡಿದ್ಕೆ ಹಿಂಗೆ, ಹುಲಿ ಸಿಂಹ ಅಂತ ಇಟ್ಕೊಂಡಿದ್ರಿ ಹೆಂಗ? ನಮ್ಮ ಅಣ್ಣನ ಮನ್ಸು ಒಳ್ಳೇದಾಯ್ತಾ? ಮನ್ಸು ಕಾರ್ಪೊರೇಷನ್, ಮನುಷ್ಯ ಮುನ್ಸಿಪಾಲಿಟಿ. ಏನಂಗಂದ್ರೆ ಏನಿಲ್ಲ, ನನ್ ಫೋನ್ ಕಾಣಿಸ್ತಿಲ್ಲ, ನನ್ನ ನಂಬರ್ ಒಂದು ಫೋನ್ ಹಾಕ್ರಿ. ನಿಮ್ ಜೇಬಲ್ಲಿ ಇಟ್ಕೊಂಡಿದೆ ನೋಡಿ. ಈ ಗುಣ ಎಲ್ಲ ನಿಮ್ ಊರಲ್ಲಿ ಇರ್ಲಿ, ನಮ್ ಠಾಣೆ ಲಿಮಿಟ್ಸ್ ಅಲ್ಲಿ. ಇಂಟರ್ವಲ್ಲು ಮ್ಯಾಡಿ ಫುಲ್ಲು ಗೋವಿಂದ ಗಾನ್ ಸ್ಲೀಪಲ್ಲಿ. ಮಧ್ಯ ಎದ್ಬಿಟ್ಟು ಮಗು ಏನಾಯ್ತು ಅಂತ ಕೇಳ್ತಾವನೆ. ಆ ಮಗು ಯಾರು ಗೊತ್ತಾ? ಶ್ರೀರಾಮ್ ಗುರು ಅವ್ರ ಮಗಳು. ಅದು ನಿಮಗೂ ಗೊತ್ತು. ಒಂದು ಕೆಲಸ ಮಾಡೋ, ಅವ್ರು ಫೋನ್ ಹಾಕ್ಬಿಟ್ಟು, ಸರ್ ಎಲ್ಲಿ ನಿಮ್ಮ ಮಗಳು ಬ್ರದರ್ ಎಲ್ಲಿ ನಿಮ್ಮ ಮಗಳು ಮಲಗಿದೆ ಅಷ್ಟರಲ್ಲಿ ಕಾಣೆ ಆಗ್ಬಿಟ್ಟಿದ್ದಾಳೆ. ಅಲ್ಲ ಏನು ಮಚ್ಚ, ಫಸ್ಟು ಅದೇನೈತೆ 890 ರೂಪಾಯಿ ಖರ್ಚಾಗೈತೆ, ಕೊಟ್ಬಿಡು. ಹಾಂ, ನಿನ್ನಿಂದಾನೇ ವೇಸ್ಟ್ ಆಗಿರೋದು. ನಾನೇನ್ ಮಾಡಿದೆ? ಎದ್ಬಿಟ್ಟು ಏನಂತ ಕೇಳ ನನಗೆ. ಏನಂದ? ಪಾಪ ಈ ಥರ ಪಾಪ ಎಲ್ಲ ಹೋಗ್ತಾವನೆ. ಶ್ರೀರಾಮ್ ಬರೋಗಿ ಹೇಳ್ತೀನಿ. ಗುಡ್ ಮಾರ್ನಿಂಗ್ ಗೈಸ್. ಬೆಳಿಗ್ಗೆ ಎದ್ದೊಳೋದು ಲೇಟ್ ಆಗೋಯ್ತು ಇವತ್ತು. ಇನ್ನೇನೋ ಒಂಥರ ಕೆಟ್ಟ ಕನಸುಗಳು, ಫುಲ್ಲು ಕೆಟ್ಟ ಕನಸುಗಳು. 6 ಗಂಟೆವರೆಗೂ ನಿದ್ದೆನೇ ಬಂದಿಲ್ಲ ಗೈಸ್, ಯಾಕೋ ನಿನ್ನೆ. ಅದಕ್ಕೆ ಇವತ್ತು ಪೀಸ್ಫುಲ್ಲಾಗಿ ಲೇಟಾಗಿ ಎದ್ದಿದ್ದೀನಿ. ನೋಡೋಣ ಬನ್ನಿ. ಲೇಟಾಗಿ ಅಂದರೆ ತುಂಬ ಲೇಟಾಗೇನಲ್ಲ, 9 ಗಂಟೆ ಆಗಿಬಿಟ್ಟಿದೆ ಆಲ್ರೆಡಿ. ಈ ಜಿಮ್ಗೆ ಹೋಗಿ ವ್ಲಾಗ್ ಎಡಿಟಿಂಗ್ ಮಾಡಿ ಇವತ್ತು ಸ್ವಲ್ಪ ಕೆಲಸಗಳಿದೆ, ಎಲ್ಲ ಕೆಲಸ ಬೇಗ ಮುಗಿಸ್ಬೇಕು. ಬನ್ನಿ ಗೈಸ್.
ರೀಲ್ಸ್ ನೋಡೋದು ಬಿಡು, ವರ್ಕೌಟ್ ಮಾಡಿ. ಗೈಸ್ ಜಿಮ್ ಮುಗಿಸ್ಕೊಂಡು ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಸ್ವಲ್ಪ ತರಕಾರಿ ಶಾಪಿಂಗ್ ಮಾಡೋಕ್ಕೆ ಅಂತ ಬಂದಿದ್ದೀವಿ ನೋಡಿ. ಫುಲ್ ಶಾಪಿಂಗ್ ಗೈಸ್. ಆ್ಯಕ್ಚುಲಿ ನಮ್ಮ ಮ್ಯಾಡಿಗೆ ಪಪಾಯ ತಿನ್ನಿಸ್ಬೇಕು ಇವಾಗ. ಇವನಿಗೆ ಪೈನಾಪಲ್. ಅದೇ ನನಗೆ ಪೈನಾಪಲ್, ನಿನಗೆ ಪಪಾಯ. ಓಕೆ ಗೈಸ್, ಜಿಮ್ಮಿಂದ ಎಲ್ಲ ಮುಗಿಸ್ಕೊಬಂದು ತರಕಾರಿ ತೊಗೊಬಂದು ಇವಾಗ ಮನೇಲಿ ಅಡುಗೆ ಮಾಡ್ತಾ ಇದ್ವಿ. ಸೊ ಇದು ನಮ್ಮ ಮನೇಲಿ ಇವತ್ತು ಸ್ಪೆಷಲ್ಲು. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ಮ್ಯಾಡಿ ಮಧು ಅವರು ವ್ಯಾಕ್ಸಿನ್ ಮಾಡಿಸಿದ್ರದ, ಅರ್ಧ ಮಾಡಿಸಿ ಅರ್ಧ ಹಂಗೆ ಬಿಟ್ಬಿಟ್ರಲ್ಲ. ಇವಾಗ ಫುಲ್ ಮಾಡಿಸ್ಬೇಕು ಅಂದ್ಬಿಟ್ಟು ಹೋಗ್ಬೇಕು ಅಂತ ಫಿಕ್ಸ್ ಆದ. ಆದರೆ ಕಾಲಕ್ರಮೇಣ ಏನು ಮಾಡೋದು, ಅಲ್ಲೋದ್ರೆ ಇನ್ನೂ ಜಾಸ್ತಿ ನೋವಾಗುತ್ತೆ ತೊಡೆ ಭಾಗದಲ್ಲೆಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಮನೇಲೆ ರೇಸರ್ ತಗೊಬಂದು ಶೇವ್ ಮಾಡ್ತಾವನೆ. ಸೊ ಬನ್ನಿ, ಆ ಒಂದು ದೃಶ್ಯಾವಳಿನ ನಿಮಗೆಲ್ಲ ತೋರಿಸ್ತೀನಿ. ನೀವು ಮೂಕ ಸ್ತಬ್ಧರಾಗ್ಬಿಡ್ತೀರಾ. ಬನ್ನಿ. It was at this moment that he knew he fucked up. ರೆಕಾರ್ಡ್ ಇವಾಗ ಆಯ್ತು ಗೈಸ್, ನೋಡಿ ನೋಡ್ತಾ ಇದ್ದೀರಾ. ನಾನಂತೂ ನೋಡೋ ಗುರು, ನಾನು ನಿನ್ನ ಸ್ನಾನ ಮಾಡ್ತಾ ಇರೋದು ಮಾಡ್ತಾ ಇಲ್ಲ, ನೀವೇನ್ ಮಾಡ್ತಾ ಇದೀಯ ಅಂತ ನಮ್ ಜನಕ್ಕೆ ತೋರಿಸ್ಬೇಕು. ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇದಾರೆ. ಎಲ್ಲ ಕಾಲ್ ತೋರ್ಸು, ಕಾಲ್ ತೋರ್ಸು, ಕಾಲ್ ತೋರ್ಸು ಬೇಗ. ನೋಡಿ ಗೈಸ್, ಯಾರು ನೋಡೋದು, ಯಾವ ಪುಸ್ತಕ ಅನ್ಕೋತ ಯಾರು ನೋಡ್ತಾರೆ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ದುಡ್ಡು ಬರ್ತಾರೆ ವಿಡಿಯೋ ನನ್ನ ಫೋನ್ ಕೊಟ್ಬಿಡು, ನಾವು ಹೊಂಟೈತೀವಿ. ನೋಡಿ ನೋಡಿ ಹೆಂಗ್ ಕೂತ ಮಚ್ಚ. ಬಟ್ಟೆ ಅಯ್ಯೋ ಗೈಸ್, ನೋಡಿ ಬಟ್ಟೆಗೆಲ್ಲ ನೀರು ಹಾಕ್ಬಿಟ್ಟ ಲೋಫರ್ ಅವನು. ನೋಡಿ ಅಲ್ಲೇ ಕಾಯ್ಕೊಂಡು ನಿಂತವನೆ. ಓಕೆ ಗೈಸ್, ವ್ಲಾಗ್ ಎಲ್ಲ ಅಪ್ಲೋಡ್ ಮಾಡಿ ನಾವು ಇವಾಗ ಎಲ್ಲ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ, ಏನೋ ಒಂದು ಗಿಫ್ಟ್ ಬಂದಿದೆ ನಮ್ಮ ಮ್ಯಾಡಿ ಮದುಗೆ. ಎಲ್ಲಿಂದ ಬಂದಿದೆ, ಏನು ತರಿಸಿದೀವಿ ಅನ್ನೋದೆಲ್ಲ ಅಲ್ಲೇ ಹೋಗಿ ತೋರಿಸ್ತೀನಿ. ಬನ್ನಿ, ಫಸ್ಟ್ ಹೋಗಿ ಕಲೆಕ್ಟ್ ಮಾಡಿದ್ಮೇಲೆ ಎಲ್ಲ ನಿಂದೆ. ಗಿಫ್ಟ್ ಅಂದ್ರೆ ನನ್ನ ಕಡೆಯಿಂದ ಗಿಫ್ಟ್ ಗೈಸ್, ಅದ್ರ ದುಡ್ಡು ಅವಂದೇ ತರ್ಸ್ಕೊಟ್ಟಿರೋದು ಗಿಫ್ಟ್. ಅದಕ್ಕಿಂತ ದೊಡ್ಡ ವಿಷಯ ಬೇಕಾ? ಬನ್ನಿ ಗೈಸ್, ಏನು ಎತ್ತ ಅಂತ ತೋರಿಸ್ತೀನಿ. ಗಣೇಶ ಕಲೆಕ್ಷನ್ ಅಣ್ಣ. ಗಣೇಶ ಕಲೆಕ್ಷನ್. ಫೋನ್ ಪೇ ನಂಬರ್ ಹೇಳು. 9741 ಯಾರ ನಂಬರ್ ಅದು? ನನ್ನದು. ಹಾಕ್ಲಿ 50 ರೂಪಾಯಿ ಹಾಕ್ರಿ ಅಣ್ಣ. ಹಾಕ್ತಾ ಬಿಡು. ಓ ಅಣ್ಣ, 50 ರೂಪಾಯಿ ಹಾಕಿ ಬಿಟ್ಟ ಗೈಸ್. ಅದು ಹೋಗ್ಲಿಲ್ಲ. ಏನಂತ ಬರ್ತೈತೆ? ಪೇಮೆಂಟ್ ಫೇಲ್ಡ್. ಡೆಬಿಟ್ ಅಮೌಂಟ್ ಹ್ಯಾಸ್ ಬೀನ್ ಕ್ರೆಡಿಟೆಡ್ ಬ್ಯಾಕ್ ಟು ಯುವರ್ ಅಕೌಂಟ್. ಅವ್ರ ಅಕೌಂಟ್ ಸರಿ ಇಲ್ಲ. ನಮಸ್ಕಾರ. ಲೈಟ್ ಹಾಕ್ರಪ್ಪ, ಲೈಟ್ ಹಾಕ್ರಿ. ನೋಡಿ ಗೈಸ್, ಸಿಂಧು ಫ್ಯಾನ್ಸ್. ಕಮೆಂಟ್ಸ್ ಅಲ್ಲಿ ಹೊಡೆದಾಡ್ತಾರೆ. ಥ್ಯಾಂಕ್ ಯು ಸಿಂಧು, ಗಿಫ್ಟ್ ಕೊಡ್ತಾ ಇರೋದಕ್ಕೆ. ನೋಡಿ ಗೈಸ್, ಸಿಂಧು ಗಿಫ್ಟ್ ಕೊಡ್ತಾ ಇರೋದು ಏನು ಅಂತ ಹೇಳಿದ್ರೆ ಸ್ಯಾಮ್ಸಂಗ್ S25 ಅಲ್ಟ್ರಾ. ಏನಪ್ಪ ಬ್ಲೂ ಕಲರ್ ಕ್ರೇಜಿ ಆಗೈತೆ. ಎಲ್ಲಿ? ಹೌದಾ? ಯಾಕೆ ಅಷ್ಟೊಂದು ಭಯನ? ಗಾಂಡ್ ಗಬ್ರಿ ಸಿಂಧು ಆನ್ ಆಗ್ತಿಲ್ಲ. ವೆಲ್ಕಮ್ 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 ವೆಲ್ಕಮ್. ನಿಮ್ಮ ಮನೇಲಿ ಬೇರೆ ಏನಾದ್ರು ಖಾಲಿ ಇದೆಯಾ? ದುಡ್ಡು ಇಡಕ್ಕೆ ಇದೆ. ನೀನೇನು ನೆಕ್ಸ್ಟ್ ಟೈಮ್ ಬರ್ತೀನಿ ಅಂದೆ. ಎಲ್ಲಿಗೆ?
ನೀನ್ ಮುಖ ನೋಡ್ಕೊಂಡಿದ್ಯಾ ಟ್ರಿಪ್ಗೆ ಬರೋ ಮುಖನ ಸರಿ ಹೇಳ್ತಾ ಹತ್ತನೇ ಸರಿ ಹೇಳ್ತಾ ಇರೋದು ಈ ವರ್ಷದ ಮೊದಲನೇ ಭೇಟಿ, ಅದಾದ್ಮೇಲೆ ಇದ್ದೇ ಭೇಟಿ. ನಾನು ಬರ್ತೀನಿ. ನೆಕ್ಸ್ಟ್ ವರ್ಷಕ್ಕೆ 2027 ಮಕ ತೋರಿಸ್ತಾರೆ, 2026ಗೆ ಮತ್ತೆ ಟೆಂಪಲ್ ರನ್. ಸಿಂಧು ಹತ್ರ ಮೊಬೈಲ್ ಇಸ್ಕೊಂಡು ನಾವೆಲ್ಲಿ ಬಂದಿರೋದು ಅಂದ್ರೆ ಗುರುಗಳ ಹತ್ರ ಪೇಂಟ್ ಮಾಡಿಸಿದ್ದೆ. ಇಂಜಿನ್ ಆಚೆ ಬಂದ್ಬಿಡ್ತದೆ. ಊಟ ಮಾಡೋಣ ಅಂತ ಹೇಳಿ ಆಚೆ ಬಂದಿದ್ದೀವಿ. ಆರ್ಯನ್ ಬ್ರೋ ಯಾವ್ದಾದ್ರು ಗೊತ್ತಿರೋ ಜಾಗ ಅಂತೆ. ಇವಾಗ ಬಾಯ್ಸ್ ಜೊತೆ ಕುತ್ಕೊಂಡು ಲೈಫ್ ಲೆಸನ್ಸ್ ಮಾತಾಡ್ಬೇಕು, ಹೆಂಗೆ ಬಿಸ್ನೆಸ್ ಮಾಡೋದು, ಏನು ಮಾಡೋದು, ಮುಂದಕ್ಕೆ ಏನು ಕತೆ ಎತ್ತ ಅಂತ. ಕಲರ್ ಇದೆ, ಇದು ಸ್ವಲ್ಪ ನ್ಯಾಚುರಲ್ ಇದೆ. ಇಲ್ಲಿ ನ್ಯಾಚುರಲ್ ಆಗಿ ಅನ್ಸುತ್ತೆ. ಏನು ಬೇಕು ನಿಮಗೆ? ಹಾಂ, ಏನು ಬೇಕು ನಿಮಗೆ ಹೇಳು, ಏನು ಬೇಕು ನಿಮಗೆ? ನನಗೆ ಬಾರದ ಊರಿಗೆ ಅಣ್ಣ ಹೋಗೋನೆ ಟೂರಿಗೆ ಹೋಗ್ಬಿಟ್ಟ ಮ್ಯಾಡಿ ಹೋಗ್ಬಿಟ್ಟ. ಓಕೆ ಗೈಸ್, ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಆ್ಯಂಡ್ ಈ ವ್ಲಾಗ್ನ ಎಂಡ್ ಮಾಡೋ ಟೈಮು. ಈ ವ್ಲಾಗಲ್ಲಿ ಏನೇನು ಮಾಡಿದ್ದೀವಿ ಎಲ್ಲ ತಮಾಷೆಗಾಗಿ, ಯಾರು ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ ಆ್ಯಂಡ್ ಎಲ್ಲ ಫನ್ ಕಾಂಟೆಂಟ್ಗೋಸ್ಕರ ಅಷ್ಟೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಂಗಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.